ನಾವು ಮಲಗಬೇಕಾದ್ರೆ ಪಿಲ್ಲೋ ಯೂಸ್ ಮಾಡಬೇಕಾ ಇಲ್ವಾ? ಪಿಲ್ಲೋ ಯೂಸ್ ಮಾಡಿಲ್ಲ ಅಂದರೆ ನೆಕ್ ಪೇನ್ ಕಡಿಮೆ ಆಗುತ್ತಾ? ಥಿನ್ ಪಿಲ್ಲೋ ಯೂಸ್ ಮಾಡೋದು ಬೆಟರಾ? ಸೊ ಇದೆಲ್ಲ ಎಷ್ಟೊಂದು ಜನಕ್ಕೆ ಬರೋ ಕಾಮನ್ ಡೌಟ್ಸ್ ಅಲ್ವಾ? ಸೊ ಫಸ್ಟ್ ಕಾಮನ್ ಕ್ವೆಶನ್, ನಾವು ಮಲಗಿದ್ದಾಗ ಪಿಲ್ಲೋ ಯೂಸ್ ಮಾಡಬೇಕಾ ಇಲ್ಲ ಮಾಡಬಾರ್ದಾ ಅಂತ ಹೇಳಿ. ನಾವು ಡೆಫಿನೆಟ್ಲಿ ಪಿಲ್ಲೋನ ಯೂಸ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದರೆ, ಪಿಲ್ಲೋ ನಮ್ಮ ಹೆಡ್ ಮತ್ತು ನೆಕ್ಗೆ ಸಪೋರ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಇದು ನಮ್ಮ ಸ್ಪೈನನ್ನು ಪ್ರಾಪರ್ ಪೊಸಿಷನಲ್ಲಿ ಇಡುತ್ತೆ. ಪಿಲ್ಲೋ ಇಲ್ಲದೇ ಮಲಗೋದ್ರಿಂದ ನೆಕ್ ಪೇನ್ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ಸ್ಟಿಫ್ನೆಸ್ ಕೂಡ ಬರ್ಬೋದು. ಸೊ ಸೆಕೆಂಡ್ ಕಾಮನ್ ಕ್ವೆಶನ್ ಏನು ಅಂತ ಹೇಳಿದರೆ, ಪಿಲ್ಲೋ ಸೈಜು. ಪಿಲ್ಲೋ ದಪ್ಪ ಇರಬೇಕಾ ಇಲ್ಲ ಸಣ್ಣ ಇರಬೇಕಾ ಅಂತ ಹೇಳಿ. ತುಂಬ ದಪ್ಪ ಪಿಲ್ಲೋ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೆಡ್ ಈ ಥರ ಮುಂದೆಗಡೆ ಬರುತ್ತೆ. ಅದು ತುಂಬ ಸಣ್ಣ ಇರೋ ಪಿಲ್ಲೋ ಯೂಸ್ ಮಾಡೋದ್ರಿಂದ ನಮ್ಮ ಹೆಡ್ ಈ ಥರ ಬ್ಯಾಕ್ವರ್ಡ್ಸ್ ಹೋಗುತ್ತೆ. ಇದೆರಡು ಪೊಸಿಷನ್ ಕೂಡ ನಮ್ಮ ಸ್ಪೈನಿಗೆ ಒಳ್ಳೇದಲ್ಲ. ಸೊ ನಾವು ಮೀಡಿಯಮ್ ಸೈಜ್ ಇರೋ ಪಿಲ್ಲೋನ ಯೂಸ್ ಮಾಡಬೇಕು. ಸೊ ಹೇಗಿರಬೇಕು ಅಂತ ಹೇಳಿದರೆ, ನಾವು ಮಲಗಿದ್ದಾಗ ಅದು ನಮ್ಮ ಸ್ಪೈನಲ್ಲಿ ನ್ಯಾಚುರಲ್ ಕರ್ವ್ ಇರುತ್ತಲ್ವ, ಅದನ್ನು ಮೇಂಟೈನ್ ಮಾಡಬೇಕು. ಸೊ ಎಷ್ಟೊಂದು ಜನಕ್ಕೆ ಹ್ಯಾಬಿಟ್ ಇರುತ್ತೆ, ಬರೀ ಇಲ್ಲಿವರೆಗೂ ಕವರ್ ಮಾಡ್ತಾರೆ, ಹೆಡ್ ಪಾರ್ಟ್ ಕವರ್ ಮಾಡ್ತಾರೆ, ಒಬ್ಬೊಬ್ಬರು ಟಿಲ್ ಶೋಲ್ಡರ್ವರೆಗೂ ಕವರ್ ಮಾಡ್ತಾರೆ. ಈ ಥರ ಮಾಡಬಾರ್ದು. ಬರೀ ಹೆಡ್ ಮತ್ತು ನೆಕ್ ಪಾರ್ಟ್ ಕವರ್ ಆಗೋ ಥರ ಮಾತ್ರ ಪಿಲ್ಲೋನ ಪ್ಲೇಸ್ ಮಾಡಬೇಕು. ಥರ್ಡ್ ಕಾಮನ್ ಕ್ವೆಶನ್, ಪಿಲ್ಲೋ ಕನ್ಸಿಸ್ಟೆನ್ಸಿ ಹೇಗಿರಬೇಕು? ಸಾಫ್ಟ್ ಇರಬೇಕಾ ಇಲ್ಲ ಹಾರ್ಡ್ ಇರಬೇಕಾ? ಸೊ ಒಬ್ಬೊಬ್ಬರಿಗೆ ಸಾಫ್ಟ್ ಪಿಲ್ಲೋಸ್ ಇಷ್ಟ ಆಗುತ್ತೆ. ಆದರೆ ಸಾಫ್ಟ್ ಪಿಲ್ಲೋ ಯೂಸ್ ಮಾಡೋದ್ರಿಂದ ನಾವು ನಮ್ಮ ತಲೆನ ಪಿಲ್ಲೋ ಮೇಲೆ ಇಟ್ಟಿದ ತಕ್ಷಣ ಅದು ಹಿಂದುಗಡೆಗೆ ಹೋಗುತ್ತೆ. ಸೊ ಪಿಲ್ಲೋ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳಿದರೆ, ಅದು ಕಂಪ್ಲೀಟ್ ಸಾಫ್ಟ್ ಆಗಿರಬಾರ್ದು, ಇಲ್ಲ ತುಂಬ ಹಾರ್ಡ್ ಆಗಿರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಮೀಡಿಯಮ್ ಸಾಫ್ಟ್ ಇದ್ರೂ ಕೂಡ ಓಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.